ಜಾರ್ಖಂಡ್ ಒಳಗೆ ನಡೆದಿದ್ದ ಶಾಂತಿಯುತ ಪ್ರೊಟೆಸ್ಟ್ನ ಅಲ್ಲಿನ ಪೊಲೀಸರು ಹೆಂಗೆ ಹ್ಯಾಂಡಲ್ ಮಾಡಿದ್ರು? ಯಾರೂ ಕೂಡ ಅಲ್ಲಿ ಮಿಸ್ಬಿಹೇವ್ ಮಾಡಲಿಲ್ಲ. ಯಾರಿಂದಾನೂ ಕೂಡ ಕಲ್ಲು ತೂರಾಟ ನಡಲಿಲ್ಲ, ಬೆಂಕಿ ಹಚ್ಚಲಿಲ್ಲ, ಯಾವುದೇ ರೀತಿಯ ಪೊಲೀಸರ ಮೇಲೆ ಅವರು ಹೊಡೆದಾಟ ಬಡದಾಟ ಮಾಡಲಿಲ್ಲ. ಆದರೂ ಕೂಡ ಅಷ್ಟು ಶಾಂತಿಯುತವಾಗಿ ನಡೆದಿದ್ರೂ ಕೂಡ ಅಂತಹ ಪ್ರತಿಭಟನೆಯನ್ನ ಅಲ್ಲಿನ ಪೊಲೀಸರು ಬಹಳ ಕ್ರೂರವಾಗಿ ಹ್ಯಾಂಡಲ್ ಮಾಡ್ಯಾರ. ಅದು ಕೂಡ ಭಯಂಕರವಾಗಿ ಯಾವ್ಯಾವ ರೀತಿಯಾಗಿ ತಡಿಬಹುದು ಆ ರೀತಿಯಾಗೆಲ್ಲ ತಡೆದಾರ. ಸಾಕಷ್ಟು ಜನರ ಮೇಲೆ ಲಾಠಿ ಚಾರ್ಜ್ ನಡೆದೈತಿ, ಸಾಕಷ್ಟು ಅಶ್ರುವಾಯುಗಳನ್ನ ಬಿಟ್ಟಾರ, ಪ್ಯಾಲೆಟ್ ಗನ್ಗಳು ಕೂಡ ಅಲ್ಲಿ ಕಂಡು ಬಂದಾವ. ಸಾಕಷ್ಟು ಪ್ರತಿಭಟನಾಕಾರರು ಕೆಳಗೆ ಬಿದ್ದಿದ್ರು ಕೂಡ ಅವ್ರನ್ನ ಲೆಕ್ಕಿಸಲಾರ್ದ ಪೊಲೀಸರು ಅವ್ರನ್ನ ಥಳಿಸ್ಯಾರ. ಯಾವ ರೀತಿ ಅಂದ್ರ ಹೆಚ್ಚಾಗಿ ಅಲ್ಲಿ ಕಂಡು ಬಂದಿದ್ದು ಅಶ್ರುವಾಯು. ಎಷ್ಟರ ಮಟ್ಟಿಗೆ ಅಂದ್ರ ಸುಮ್ಮನೆ ನಿಂತಿದ್ದ ಜನರ ಮೇಲೂ ಕೂಡ ಅಶ್ರುವಾಯು ಪ್ರಯೋಗವನ್ನ ಜಾರ್ಖಂಡ್ ಪೊಲೀಸರು ಮಾಡ್ಯಾರ. ಒಂದು ವಿಡಿಯೋ ತೋರಿಸ್ತೀನಿ ನೋಡ್ರಿ. ಅದ್ರೊಳಗ ಯಾವ ರೀತಿ ಪೊಲೀಸರು ತಮ್ಮ ಕ್ರೂರತ್ವವನ್ನ ಹೊರಗೆ ಹಾಕ್ಯಾರು ಅನ್ನೋದನ್ನ ನೀವು ನೋಡ್ರಿ. अश्रु गैस के गोले छोड़े जा रहे हैं, ये देखिए अश्रु गैस के गोले छोड़े जा रहे हैं, प्रदर्शनकारी पर अश्रु गैस के गोले छोड़े जा रहे हैं। प्रदर्शनकारियों पर अश्रु गैस के गोले छोड़े जा रहे हैं। ತಮ್ಮ ಪಾಡಿಗೆ ತಾವು ಗಾಡಿ ಮೇಲೆ ಕುಂತಿದ್ರು, ಅವ್ರವ್ರ ಬೈಕ್ ಮೇಲೆ ಅವ್ರು ಕುಂತಿದ್ರು, ಅವ್ರ ಮೇಲೆ ಕೂಡ ಟಿಯರ್ ಗ್ಯಾಸ್ ಅನ್ನ ಪ್ರಯೋಗ ಮಾಡಿದ್ರು. ಪ್ರತಿಭಟನಾಕಾರರು ನಿಮ್ಗೆ ವಿಡಿಯೋದಾಗ ಕಾಣಿಸ್ತಾರ, ಮುಂದಿದ್ದಾರ, ಹಿಂದೆ ಅವ್ರಿಗೆ ಸಪೋರ್ಟರ್ಸ್ ಹಿಂದೆ ನಿಂತಾರ. ಯಾರು ಕೂಡ ಕಲ್ ತೂರಾಡ್ಲಿಲ್ರಿ. ನಿಮ್ಗೆ ವೈಡ್ ಫ್ರೇಮ್ ಕೂಡ ಕಾಣ್ಲಿಕ್ಕತ್ತೈತಿ. ಯಾರ ಮೇಲೆ ಯಾರು ಕಲ್ ಬಿಸಾಕಿಲ್ಲ. ಆದರೂ ಕೂಡ ಪೊಲೀಸರು ಇವ್ರನ್ನ ಚದರಿಸಲೇಬೇಕು ಅಂತ ಪಣ ತೊಟ್ಟಿದ್ರು. ಟಿಯರ್ ಗ್ಯಾಸ್ ಅನ್ನ ಬಿಟ್ಟು ಅದೆಷ್ಟು ಮಂದಿ ಒದ್ದಾಡೋ ಹಂಗೆ ಮಾಡಿದ್ರು. ನಾನು ನಿಮ್ಗೆ ಇನ್ನೊಂದು ವಿಡಿಯೋ ತೋರಿಸ್ತೀನಿ. ಈ ಟಿಯರ್ ಗ್ಯಾಸಿಂದ ಅದೆಷ್ಟು ಮಂದಿಗೆ ಅದೆಷ್ಟು ಡ್ಯಾಮೇಜ್ ಆಯಿತು ಅಂದ್ರೆ ಪಾಪ ತಾವು ಬೀಳ್ತೀವಿ ಹೇಳ್ತೀವಿ ಅದನ್ನ ಯಾವುದನ್ನು ಲೆಕ್ಕಿಸ್ಲಾದ ಬಸ್ಸು ಲಾರಿ ಹೋಗ್ತಿದ್ದವ್ರ ಬೈಕ್ ಇದ್ರ ಮೇಲೆ ಹತ್ತಿ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ರು. ನೋಡ್ರಿ. गैस फेंक रहा है, पुलिस गैस मार रहा है, पुलिस गैस मार रहा है, पुलिस फायरिंग कर रहा है, आगे फायरिंग कर रहा है, पुलिस फायरिंग कर रहा है. ಪಾಪ ಮಂದಿ ದಿಕ್ಕೆಟ್ಟು ಓಡಾಡಕತ್ತಿದ್ರು. ಅಯ್ಯೋ ಎಲ್ಲಿ ಹೋಗಿ ತಪ್ಪಿಸ್ಕೋಬೇಕು ಅಂತ ಗೊತ್ತಾಗಕತ್ತಿಲ್ಲ. ಶರ್ಟು ಕೈಯಿಂದ ತಮ್ಮ ಮುಖವನ್ನ ಮುಚ್ಕೊಂಡು ಓಡಿ ಬಂದ್ರು. ಯಾಕಂದ್ರೆ ಅದು ಭಾಳ ಡೇಂಜರಸ್ ಐತ್ರಿ ಟಿಯರ್ ಗ್ಯಾಸ್. ಕಣ್ಣಾಗ ನೀರು ಬರ್ಸೋದಷ್ಟೇ ಅಲ್ಲ, ನಿಮ್ಮ ಮುಖ ಬಾಡಿ ಎಲ್ಲ ಉರಿತೈತಿ, ಸಾಕಷ್ಟು ನಿಮ್ಮ ಬಾಡಿಗೆ ಎಫೆಕ್ಟು ಮಾಡ್ತೈತಿ ಅಂತ ಟಿಯರ್ ಗ್ಯಾಸನ್ನು ಅಲ್ಲಿ ಪೊಲೀಸರು ಪ್ರಯೋಗ ಪಟ್ಟರು. ಆದರೂ ಕೂಡ ನಿಮಗಲ್ಲಿ ಯಾರು ಮತ್ತೆ ಅವ್ರ ಮೇಲೆ ಕಲ್ಲು ತೂರಾಟ ಮಾಡೋದು ಕಾಣಿಸ್ಲಿಲ್ಲ. ಯಾರಾದರೂ ಕಲ್ಲು ತೂರಾಟ ಮಾಡಿದ್ರೇನ್ರಿ? ನಿಮ್ಗೆ ಕಾಣಿಸ್ತೇನ್ರಿ? ಫುಲ್ ವೈಡ್ ಫ್ರೇಮ್ ಒಳಗೆ ನೀವು ನೋಡಿದ್ರಿ ವಿಡಿಯೋನ. ಆದರೂ ಕೂಡ ಯಾರೂ ಕೂಡ ಕಾನೂನನ್ನು ತಮ್ಮ ಕೈಗೆ ತಗೊಂಡಿಲ್ಲ. ಅಷ್ಟು ಪೀಸ್ಫುಲ್ ಆಗಿ ಪ್ರೊಟೆಸ್ಟನ್ನು ಅಲ್ಲಿನ ಹುಡುಗರು ಮಾಡ್ಲಿಕ್ಕತ್ತಿದ್ರು. ಪೊಲೀಸರು ಟಿಯರ್ ಗ್ಯಾಸನ್ನ ಎಲ್ಲೆಲ್ಲಿ ಬಿಡಬೇಕು ಅನ್ನೋ ಏಮೇನು ಇಟ್ಟಿಲ್ಲ, ಅಂದಾಜ್ ಮೇಲೆ ಬಿಡ್ಲಿಕ್ಕತ್ತಾರ ಅನ್ಸುತ್ತೆ. ಯಾಕಂದ್ರೆ ಸ್ವತಃ ಪೊಲೀಸರು ಇರೋ ಪ್ಲೇಸಲ್ಲೂ ಕೂಡ ತಮ್ಮ ಹತ್ರ ತಾವೇ ಟಿಯರ್ ಗ್ಯಾಸನ್ನ ಬಿಟ್ಕೊಂಡ್ರು. ಅಲ್ಲಿಂದ ಪೊಲೀಸರು ಕೂಡ ಓಡ್ಲಿಕ್ಕತ್ತಾರ. ಅವರಿಗೆ ಅದು ತಡ್ಕೊಳಕ್ ಕಷ್ಟ ಆಗ್ಲಿಕ್ಕತ್ತೈತಿ. ಹೆಲ್ಮೆಟ್ ಹಾಕೊಂಡಾರ, ಸಾಕನ್ನಷ್ಟು ಮಾಸ್ಕ್ಗಳನ್ನ ಹಾಕೊಂಡಾರ, ಅವ್ರಿಗೆ ಕಷ್ಟ ಆಗ್ಲಿಕ್ಕತ್ತೈತಿ. ಪಾಪ ಬೇರೆ ಮಂದಿಗೆ ಹೆಂಗೆ ಆಗಿರ್ಬೇಡ, ನೀವ ಹೇಳ್ರಿ. ಅಲ್ಲಿ ಬಿದ್ದಿರುವ ಟಿಯರ್ ಗ್ಯಾಸ್ಗಳನ್ನ ಎತ್ತಿ ಎಲ್ಲೆಲ್ಲಿ ಹೋರಾಟಗಾರರಿದ್ದಾರೆ ಅವ್ರ ಹತ್ತಿಕ ಎಸಿಲಿಕ್ಕತ್ತಿದ್ರು. ಯಾರಿಗಾನ ಕೂಡ್ಲಿ, ಯಾರಿಗೇನು ಬೇಕಾದರೂ ಆಗಲಿ, ನಮಗೇನು ಇಲ್ಲಿನ ಗಲಭೆ ಕಡಿಮೆ ಆಗಬೇಕು, ಇಲ್ಲಿ ಜನ ಚದುರಿಸ್ಬೇಕು, ಪ್ರತಿಭಟನಾಕಾರರನ್ನ ತಡಿಬೇಕು, ಇದಿಷ್ಟೇ ಇದ್ದಿದ್ದು. ಪೊಲೀಸರು ಬೇರೆ ಬೇರೆ ಆಫೀಸರ್ಸ್ಗಳು ಮಾಡ್ತಿರೋ ಕೆಲಸನೇ ಇದೆ. ಪಾಪ ಪತ್ರಕರ್ತರು ಕೂಡ ಇದ್ರೊಳಗೆ ಸಿಕ್ಕಾಕೊಂಡಿದ್ರು. ಎಷ್ಟರ ಮಟ್ಟಿಗೆ ಅಂದ್ರೆ ಪಾಪ ಯುದ್ಧಕ್ಕೆ ಬಂದಾರ, ಇವ್ರ ಮುಂದೆ ವಿರೋಧಿಗಳು ನಿಂತಾರ ಅನ್ನೋ ಹಂಗೆ ಟ್ರೀಟ್ ಮಾಡಿದ್ರು. ಅವ್ರಿಗೆ ಆದೇಶ ಕೊಟ್ಟಿದ್ದು ಕೂಡ ಜಾರ್ಖಂಡ್ ಸರ್ಕಾರ. ಇದೇ ರೀತಿ ಮಾಡಬೇಕು ಅಂತ ಆದೇಶ ಕೊಟ್ಟಿದ್ರು ಕೂಡ ಟಿಯರ್ ಗ್ಯಾಸ್ ಬಳಸಬೇಕು ಅಂತ ಯಾಕೆ ಹೇಳಿದ್ರು? ಇದನ್ನ ಬಳಸಬಾರ್ದು ಅಂತ ಗೊತ್ತಿದ್ದು ಕೂಡ ಮತ್ತೆ ಯಾಕೆ ಬಳಸಿದ್ರು? ನಾವು ಬಳಸಿಲ್ಲ ಅಂತ ಹೇಳೋ ಹಂಗೆ ಇಲ್ಲ. ಅಲ್ಲಿ ನಿಮ್ಗೆ ಸಾಕ್ಷಿನೂ ಐತಿ. ಪೊಲೀಸರ ಕೈಯಿಂದಾನೇ ಅವೆಲ್ಲ ಬಿಸಾಕುವಂಥ ದೃಶ್ಯಗಳು ನೀವು ನೋಡ್ಲಿಕ್ಕತ್ತೀರಿ. ಈ ರೀತಿಯಾಗಿ ಟಿಯರ್ ಗ್ಯಾಸನ್ನು ಬಿಸಾಕಿದ್ದಾಯಿತು.
ಅಲ್ಲಿ ಯಾವ ರೀತಿ ಎಫೆಕ್ಟ್ ಆಯಿತು ಅಂದ್ರೆ ಪಾಪ ವಿದ್ಯಾರ್ಥಿಗಳು ಹೋರಾಟಗಾರರು ಎಷ್ಟರ ಮಟ್ಟಿಗೆ ಅನುಭವಿಸಿದ್ರು ಅಂದ್ರೆ ಕಣ್ಣಾಗೆಲ್ಲ ನೀರು ಬರ್ಲಿಕ್ಕತ್ತಾವ, ಮುಖ ಮುತಿ ಉರಿಲಿಕ್ಕತ್ತೈತಿ. ಅಯ್ಯೋ ನಮ್ಮ ಕಡೆಯಿಂದ ಆಗ್ತಿಲ್ಲ ಅಂತ ಅಳ್ಕೋತ ಓಡಿ ಓಡಿ ಬರ್ಲಿಕ್ಕತ್ತಾರ ನೋಡ್ರಿ. नजदीक में थे क्या? चलो साइड चलो, उधर चलो, चलो। कहाँ से आ रही हो आप? बोकारो से। कपड़ा भिगा के रखो, कपड़ा भिगा के कुछ रखो, ठीक हो जाएगा। सुनो नीचे थोड़ा सा भिगा लो उसको, आँख में रखो, ठीक हो जाएगा। ಪಾಪ ಹೆಣ್ಮಗಳು ಎಷ್ಟು ಕಷ್ಟ ಅನುಭವಿಸ್ಲಿಕ್ಕತ್ತಾಳ ನೋಡ್ರಿ, ಅಳ್ಳಿಕತ್ತಾಳ. ಆ ಹುಡುಗಿಗೆ ಏನಾಗ್ಲಿಕ್ಕತ್ತೈತಿ ನನ್ನ ಜೋಡಿ ಅಂತ ಅರ್ಥ ಆಗ್ಲಿಕ್ಕತ್ತಿಲ್ಲ. ನ್ಯಾಯ ಕೇಳಕ್ಕಂತ ಬಂದ್ರ ನಮ್ಮ ಮೇಲೆ ಈ ರೀತಿಯ ಹೊಸ ಹೊಸ ಪ್ರಯೋಗಗಳನ್ನ ಪೊಲೀಸರು ಮಾಡ್ಲಿಕ್ಕತ್ತಾರ. ಟಿಯರ್ ಗ್ಯಾಸ್ ಅನ್ನ ಬಿಡ್ಲಿಕ್ಕತ್ತಾರ. ನನ್ನ ಮುಖ ಉರಿಲಿಕ್ಕತ್ತೈತಿ, ನನ್ನ ಕಣ್ಣು ಉರಿಲಿಕ್ಕತ್ತಾವ, ನನ್ನ ಕಣ್ಣು ಓಪನ್ ಮಾಡಕ್ ಆಗ್ಲಿಕ್ಕತ್ತಿಲ್ಲ ಅಂತ ಆಕಿ ಯಾವ ರೀತಿ ಕಷ್ಟ ಹೇಳ್ಕೊಳಕತ್ತಾಳ, ಅಳ್ಳಿಕತ್ತಾಳ. ನೋಡಿದ್ರಲ್ರಿ, ಇದೇ ಹುಡುಗಿ ನಿಜಕ್ಕೂ ಆಕಿ ಜೋಡಿ ಏನಾಯ್ತು, ನಾವು ಯಾಕಾಗಿ ಬಂದೀವಿ, ನಮ್ಮ ಜೊತೆ ಯಾಕೆ ಈ ರೀತಿ ಟ್ರೀಟ್ ಮಾಡ್ಲಿಕ್ಕತ್ತಾರ, ಏನು ದೊಡ್ಡದನ್ನ ಕೇಳಿದ್ವಿ, ನಮಗೆ ಕೇಳೋ ಹಕ್ಕು ಇಲ್ಲೇನು, ನ್ಯಾಯ ಕೇಳಬಾರ್ದೇನು ಅಂತ ಮಾತಾಡ್ಯಾರ ನೋಡ್ರಿ. छात्रों की आंखों में जलन हो रही है। ऐसा नहीं करना चाहिए था उनको। हम तो अपना हक मांग रहे थे, ऐसा नहीं करना था इनको। आंखों में जलन हो रहा है बहन। हाँ, आंखों में बहुत जलन हो रहा है। और हम लोग तो अपना केवल हक मांगने आए थे, क्या गुनाह किए हैं? ಇಲ್ಲಿ ನೀವು ಇನ್ನೂ ಒಬ್ಬ ಹುಡುಗಿನೂ ನೋಡಿದ್ರಿ. ಅವ್ರ ಬಾಯಿಂದ ಬರ್ಲಿಕ್ಕತ್ತಿರೋದು ಒಂದೇ, ಯಾರ್ದೋ ರಾಜೀನಾಮೆ, ಇನ್ಯಾರ್ದೋ ಸರ್ಕಾರ, ಇನ್ಯಾರೋ ಬರಬೇಕು ಅಂತಲ್ಲ. ಪಾಪ ಅವರು ಅವರ ಹಕ್ಕನ್ನು ಕೇಳಿಕತ್ತಾರ, ಅವರಿಗೆ ಆಗಿರೋ ಅನ್ಯಾಯದ ವಿರುದ್ಧ ಅವರು ಮಾತಾಡ್ಲಿಕ್ಕತ್ತಾರ. ಇನ್ನೊಂದು ಸಲ ನಮ್ಮ ಹಿಂದಿನ ಪೀಳಿಗೆಗೂ ಕೂಡ ನಮಗೂ ಕೂಡ ಈ ರೀತಿಯ ಅನ್ಯಾಯ ರಿಪೀಟ್ ಆಗಬಾರ್ದು, ಅದ್ರ ಮೇಲೆ ಸೂಕ್ತವಾದ ಕ್ರಮ ತಗೋರಿ. ಈಗ ಪಾಪ ಕಷ್ಟಪಟ್ಟು ಓದಿ ಬರ್ದಿರ್ತಾರೆ ಎಕ್ಸಾಮ್, ಅವರಿಗೆಲ್ಲ ಅನ್ಯಾಯ ಆಗೈತಿ, ಎಕ್ಸಾಮ್ ವಾಪಸ್ ತಗೋರಿ ಅಂತ ಒಂದೇ ಕೂಗಿಂದ ಕೇಳಲಿಕ್ಕತ್ತಾರ. ಆದ್ರೆ ಪೊಲೀಸರು ಮಾಡಿದ್ದೇನು, ಈ ರೀತಿಯ ಟಿಯರ್ ಗ್ಯಾಸಿಂದ ಅವರಿಗೆ ನೋವನ್ನು ಕೊಡುವಂಥದ್ದು. ಪಾಪ ಅವ್ರು ಎಲ್ಲಿಂದ ಎಲ್ಲೆಲ್ಲಿ ಓಡ್ಲಿಕ್ಕತ್ತಾರ, ಯಾವ ರೀತಿ ಬೀಳ್ಲಿಕ್ಕತ್ತಾರ. ನಿನ್ನೆಯಿಂದ ಲಾಠಿ ಚಾರ್ಜ್ ಜೊತೆ ಟಿಯರ್ ಗ್ಯಾಸು ಶುರು ಐತಿ. ಪಾಪ ಅವ್ರು ಏನನ್ನೆಲ್ಲ ಅನುಭವಿಸ್ಬೇಕು, ಅವ್ರು ಮಾಡಿದ ತಪ್ಪಾದ್ರೂ ಏನು ಅನ್ನೋದನ್ನ ಜಾರ್ಖಂಡ್ ಸರ್ಕಾರ ಹೇಳಬೇಕಾಗೈತಿ. ಇದಷ್ಟೇ ಅಲ್ರಿ, ಈಗ ಯಾರೇ ಆಗಲಿ ತಡಿಬೇಕು. ಹೌದು, ವಿಧಾನಸೌಧಕ್ಕೆ ಅವ್ರು ನುಗ್ತಾರಂದ್ರೆ ತಡಿಬೇಕು, ಪೊಲೀಸರು ಅದನ್ನ ಕೆಲಸ ಮಾಡ್ಯಾರ. ಆದ್ರೆ ತಡೆಯುವಾಗ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಬೇಕಾಗಿತ್ತು. ಇಷ್ಟೊಂದು ಕಷ್ಟ ಕೊಡುವಂಥ ಟಿಯರ್ ಗ್ಯಾಸ್ಗಳನ್ನು, ಡೇಟ್ ಮುಗ್ದಿರುವಂಥ ಟಿಯರ್ ಗ್ಯಾಸನ್ನು ಮಕ್ಕಳ ಮೇಲೆ ಬಿಟ್ಟಾರ. ಪಾಪ ನ್ಯಾಯ ಕೇಳಕ್ಕೆ ಬಂದಿರೋ ಮಕ್ಕಳಿಗೆ ಎಕ್ಸ್ಪೈರ್ಡ್ ಆಗಿರುವಂಥ ಈ ಟಿಯರ್ ಗ್ಯಾಸಿಂದ ಇನ್ನೂ ಜೀವನದಾಗ ಏನೇನು ಎಫೆಕ್ಟ್ ಆಗುತ್ತೋ ಅನ್ನೋದನ್ನ ಯಾರು ಊಹೆ ಮಾಡ್ತಾರ. पापा ಅವರೇ ತೋರಿಸ್ಲಿಕ್ಕತ್ತಾರ ಅದನ್ನು ನೋಡ್ರಿ जो कि 2022 में एक्सपायर हो चुकी है 4 साल के बाद निकाला इन्होंने टीयर गैस हमारे ऊपर ये कितनी करप्ट सरकार है भाई टीयर गैस मारा गया वो भी एक्सपायर्ड है बताओ झारखंड में कुछ भी सही नहीं है और जो पानी यूज किया गया है वो नाली का पानी स्टूडेंट के ऊपर नाली का पानी छिड़का गया है तो कैसा आपको जलन हुआ भैया ये लगा तो टीयर गैस बहुत तेज जलन हो रही है और मेरे पैर थोड़े कांप रहे हैं और मैं 3 से 4 बोतल पानी डाल चुका हूँ इसके ऊपर लेकिन फिर भी ये जलन दे रही है तो ये स्टूडेंट्स की कितनी परवाह करती है आप देख सकते हैं जो है ये जो तस्वीरें हम आपको दिखा रहे हैं ये एक्सपायर्ड टीयर गैस है ये 2022 में एक्सपायर हो चुका है और ये यहाँ पर चला है तो फिलहाल छात्र और प्रशासन आमने सामने है दरगमाई पर हमारी ग्राउंड रिपोर्ट जारी है ಅಲ್ಲಿ ಮಕ್ಕಳ ಮೇಲೆ ಯಾವೆಲ್ಲ ಟಿಯರ್ ಗ್ಯಾಸನ್ನು ಬಿಟ್ಟಿದ್ರೋ ಅವೆಲ್ಲವೂ ಕೂಡ ಎಕ್ಸ್ಪೈರ್ಡ್ ಆಗಿರುವಂತು. ಅವು ನಿನ್ನೆ ಮೊನ್ನೆ ಅಲ್ರಿ 2022ಕ್ಕೆ ಎಕ್ಸ್ಪೈರ್ಡ್ ಆಗಿದಾವ. ಇವತ್ತು 2026ಕ್ಕೆ ಅವುಗಳನ್ನು ಮಕ್ಕಳ ಮೇಲೆ ಬಿಡ್ಲಿಕ್ಕತ್ತಾರ. ಕಾಮನ್ ಸೆನ್ಸು ಇಲ್ಲ, ಯೂಸ್ ಮಾಡ್ತಿರೋ ವೆಪನ್ಗಳನ್ನು ಚೆಕ್ ಮಾಡಬೇಕು ಅನ್ನುವಂಥ ಒಂದು ನಾಲೆಜ್ ಇಲ್ಲದೆ ಇರೋ ಜಾರ್ಖಂಡ್ ಸರ್ಕಾರದ ಪೊಲೀಸರಿಗೆ ಏನು ಹೇಳಬೇಕು? ಮಕ್ಕಳಿಗೆ, ಮಕ್ಕಳ ಭವಿಷ್ಯಕ್ಕೆ ಇದರಿಂದ ಇನ್ನೂ ಏನಾದರೂ ಹಾನಿ ಉಂಟಾದ್ರೆ ಅದರ ಹೊಣೆಯನ್ನು ಯಾರು ಹೊರ್ತಾರ? ಮೊದಲೇ ಎಕ್ಸಾಮ್ ಒಳಗೆ ಸ್ಕ್ಯಾಮ್ಗಳನ್ನು ಮಾಡಿ ಪೇಪರ್ ಲೀಕ್ಗಳನ್ನು ಮಾಡಿ ಅವರ ಭವಿಷ್ಯದ ಮೇಲೆ ಕೊಳ್ಳಿ ಇಟ್ಟಿರಿ, ಅದಕ್ಕೆ ಬೆಂಕಿ ಹಚ್ಚೋ ಕೆಲಸವನ್ನೂ ಮಾಡ್ಲಿಕ್ಕತ್ತೀರಿ. ಈಗ ನನ್ನ ಪ್ರಶ್ನೆ ಏನು ಅಂದ್ರೆ, ಕಾಕ್ರೋಚ್ ಜನತಾ ಪಾರ್ಟಿ ಪ್ರೊಟೆಸ್ಟ್ ನಡೆದಾಗ ಯಾರೆಲ್ಲ ಆಂದೋಲನ ಜೀವಿಗಳು ಪ್ರಕಾಶ್ ರೈಯಿಂದ ಹಿಡಿದು ಸಾಕಷ್ಟು ಮಂದಿ ಅಲ್ಲಿ ಬಂದು ಅವರಿಗಾಗಿ ಧ್ವನಿ ಎತ್ತಿದ್ರು. ಅಯ್ಯಯ್ಯೋ ಇಲ್ಲಿ ಗನ್ ತಗೊಬಂದಾರ, AK-47 ಇಲ್ಲಿ ಯಾಕೈತಿ, ಪ್ಯಾಲೆಟ್ ಗನ್ ಇದ್ದಾವ, ಅಶ್ರು ಅಯ್ಯೋನ ಸಿಡಿಸ್ಲಿಕ್ಕತ್ತಾರ, ನೀರು ಹಾಕ್ಲಿಕ್ಕತ್ತಾರ, ಅಯ್ಯಯ್ಯೋ ಕ್ರೂರ ಪೊಲೀಸರು, ಡೆಲ್ಲಿ ಸರ್ಕಾರ ಇದೆಲ್ಲವನ್ನ ಹೇಳಿದ್ರು. ಆದ್ರೆ ಇಲ್ಲಿ ಜಾರ್ಖಂಡ್ ಒಳಗೆ ನಡೆದಿರುವಂಥದ್ರ ಬಗ್ಗೆ ಯಾಕೆ ಯಾರೂ ಮಾತಾಡತ್ತಿಲ್ಲ? ಯಾಕೆ ಎಲ್ಲರ ಬಾಯಿ ಮುಚ್ಕೊಂಡು ಕುಂತಾರ? ಒಬ್ಬರಾದ್ರೂ ಮಾತಾಡಬಾರ್ದೇನ್ರಿ? ಇಷ್ಟರ ಮಟ್ಟಿಗೆ ನೋವನ್ನು ತಿನ್ಲಿಕ್ಕತ್ತಾರ.
ಅಲ್ಲಿನ ವಿದ್ಯಾರ್ಥಿಗಳು ಮಾತ್ರ ವಿದ್ಯಾರ್ಥಿಗಳು, ಇವರೆಲ್ಲ ವಿದ್ಯಾರ್ಥಿಗಳ ಥರ ಕಾಣಿಸ್ತಿಲ್ಲೇನು? ಯುವ ಜನತೆ ಅಲ್ಲೇನು? ಇದು ಸೋ ಕಾಲ್ಡ್ ಜಂಜಿ ಅಂತ ಹೇಳ್ಕೊಳ್ಳೋರು ಇವ್ರು ಅಲ್ಲೇನ್ರಿ? ಇವರು ಕೂಡ ಅದೇ ಸಾಲಿನ ವಿದ್ಯಾರ್ಥಿಗಳು, ಬಟ್ ನೋಡುವ ದೃಷ್ಟಿ ಮಾತ್ರ ಬೇರೆ ಐತಿ. ಎಕ್ಸ್ಪೈರ್ಡ್ ಆಗಿರೋ ಟಿಯರ್ ಗ್ಯಾಸ್ ಬಿಟ್ಟರೂ ಕೂಡ ಯಾರಿಗೂ ಕಾಣಕತ್ತಿಲ್ಲ ಅಂದ್ರೆ ಅವರ ಸೆಲೆಕ್ಟಿವ್ ಮೈಂಡ್ ಹೆಂಗೈತಿ ನೋಡ್ರಿ. ಯಾರ ವಿರುದ್ಧವಾಗಿ ಮಾತಾಡಬೇಕು ಅನ್ನೋದು ಅವರಿಗೆ ಫಿಕ್ಸ್ ಐತಿ ತಲೆ ಒಳಗೆ. ನೀವು ಎಷ್ಟೇ ಏನೇ ಹೇಳಿದ್ರು ಕೂಡ ಅವರು ಮಾತಾಡೋರಿಗೋಸ್ಕರ ಮಾತ್ರ ಮಾತಾಡ್ತಾರೆ. ಇಲ್ಲಿ ಅವರು ಜಾನ ಮೌನವನ್ನು ವಹಿಸ್ತಾರೆ.